ರುಚಿ ರುಚಿಯಾದ ಮಟನ್ ಗ್ರೇವಿಯನ್ನು ಇವತ್ತು ನಾನು ಟ್ರೈ ಮಾಡಿದೆ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನೊಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ. ಇದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಒಂದು 2ರಿಂದ 3 ಈರುಳ್ಳಿ ಸಾಕು. ಇದನ್ನು ನೀವು ಚೆನ್ನಾಗಿ ಕೆಂಪಾಗುವವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ 2 ಮೀಡಿಯಮ್ ಸೈಜ್ನ ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಮಟನನ್ನು ಹಾಕಿ 1.5 kg ಅಷ್ಟು ಮಟನನ್ನು ನಾನು ತಗೊಂಡಿದ್ದೇನೆ ಇಲ್ಲಿ. 1 ಲಿಂಬೆ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ಕೋತೇನೆ. ನೀವು 1ರಿಂದ 2 ತಗೋಬೋದು, ಸ್ವಲ್ಪ ಹುಳಿ ಜಾಸ್ತಿ ಆಗಬೇಕಾದ್ರೆ. ಯಾಕಂದರೆ ನಾವಿಲ್ಲಿ ಟೊಮೆಟೊ ಬರೀ 2 ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ 1ರಿಂದ 2 ನಾನಿಲ್ಲಿ 2 ಲಿಂಬೆ ಹಣ್ಣನ್ನು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿಣ ಹುಡಿ ಹಾಕಿ, ಹಾಗೆಯೇ ಕಲ್ಲುಪ್ಪನ್ನು ತಗೊಂಡಿದ್ದೇನೆ. ಅಂದಾಜಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನೀವು ನೋಡಿಕೊಂಡು ಆಮೇಲೆ ರಸ ಕುದಿಯುವಾಗ ಇನ್ನೊಮ್ಮೆ ಹಾಕ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆ ಇದನ್ನು ಬೇಯಲಿಕ್ಕೆ ಕುಕ್ಕರಲ್ಲಿ ಇಡೋಣ. ಒಂದು 4ರಿಂದ 5 ವಿಸಿಲ್ ಹಾಕೋಣ. ಇವಾಗ ಒಂದು ಬಾಣಲೆಯಲ್ಲಿ 1.5 ಕಡಿಯಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೇನೆ. ತೆಂಗಿನಕಾಯಿ ಒಳ್ಳೆ ಕೆಂಪಾಗುವವರೆಗೂ ಕೂಡ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗ ತೆಂಗಿನಕಾಯಿ ಕೆಂಪಾಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಉದ್ದ ಮೆಣಸು, ಒಂದು 10ರಿಂದ 15 ಉದ್ದ ಮೆಣಸು, ಅದನ್ನು ಡ್ರೈ ರೋಸ್ಟ್ ಮಾಡೋಣ. ಹಾಗೆ ಎಲ್ಲ ಗರಂ ಮಸಾಲ ಸ್ಪೈಸಸ್, ಜಾವಿತ್ರಿ, ಕೆತ್ತೆ, ಲವಂಗ, ಬಿರಿಯಾನಿ ಎಲೆ ಇವೆಲ್ಲವನ್ನು ಕೂಡ ಡ್ರೈ ರೋಸ್ಟ್ ಮಾಡೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಮೆಂತೆ ಇದನ್ನೆಲ್ಲ ಕೂಡ ಮಿಕ್ಸಿಗೆ ಹಾಕ್ಕೋತೇನೆ. ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಕೂಡ ತಗೊಂಡಿದ್ದೇನೆ. ಇದಕ್ಕೆ ಹುರಿದಿರೋ ತೆಂಗಿನಕಾಯನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಇದನ್ನು ಕೂಡ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ, ಅಲ್ಲದೆ ಪರಿಮಳ ಕೂಡ ಬರುತ್ತೆ. ಈಗ ಮಟನ್ ಹೇಗಾಗಿದೆ ನೋಡೋಣ. ವಿಸಿಲ್ ತೆಗ್ದಿದ್ದೀನಿ. ಮಟನ್ ಚೆನ್ನಾಗಿ ಬೆಂದಿದೆ. ನೀವು ನೋಡಿಕೊಂಡು ಬೇಕಾದರೆ ಬೇಯಿಸ್ಕೊಳ್ಬಹುದು. ಇನ್ನು ಬೇಕಾದರೆ ಇದಕ್ಕೆ ರುಬ್ಬಿರೋ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4ರಿಂದ 5 ನಿಮಿಷದಷ್ಟು ಕುದಿಸ್ಲಿಕ್ಕೆ ಇಡಿ. ಒಂದು ವೇಳೆ ಇದು ಕುದಿಲಿಲ್ಲ ಅಂತಂದರೆ 1 ವಿಸಿಲಿಟ್ಟು ಇನ್ನೊಮ್ಮೆ ಕುದಿಸಿ. ಇದು ಚೆನ್ನಾಗಿ ಬೆಂದಿಲ್ಲ ಆಯಿತು, 4ರಿಂದ 5 ವಿಸಿಲು ಸಾಕಾಗಿಲ್ಲ ಆಯಿತು. ಸೊ ನಾನು 2 ವಿಸಿಲ್ ಆಮೇಲೆ ಇಟ್ಟೆ. ಇವಾಗ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತುಂಬಾ ಟೇಸ್ಟಿಯಾದ ಮಟನ್ ಗ್ರೇವಿ ರೆಡಿಯಾಗಿದೆ. ನೀವು ಟ್ರೈ ಮಾಡ್ತೀರಲ್ವ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಯ್ತು.